ಬೆಂಗಳೂರಲ್ಲಿ ಮಣಪ್ಪುರಂ ಫೈನಾನ್ಸ್ ಕಚೇರಿಯಲ್ಲಿ ನಡೆದಿದ್ದ ದರೋಡೆ ಪ್ರಕರಣವನ್ನು ಭೇದಿಸುವಲ್ಲಿ ಜ್ಞಾನಭಾರತಿ ಪೊಲೀಸರು ಯಶಸ್ವಿಯಾಗಿದ್ದು 6 ಮಂದಿ ಆರೋಪಿಗಳನ್ನು ಬಂಧಿಸಿದ್ದಾರೆ. ರಾಮ್, ಸುರೇಶ್, ವಿನೋದ್, ಮೋಹನ್ ಮತ್ತೊಬ್ಬ ಸುರೇಶ್ ಹಾಗೆ ಧನಶೇಖರ್ ಬಂಧಿತರು. ಕಳೆದ ಅಕ್ಟೋಬರ್ 17ರಂದು ಜ್ಞಾನಗಂಗಾ ನಗರದಲ್ಲಿರುವ ಮಣಪ್ಪುರಂ ಫೈನಾನ್ಸ್ ಕಚೇರಿಗೆ ನುಗ್ಗಿದ್ದ 6 ಮಂದಿ ದರೋಡೆಕೋರರು ಸಿನಿಮೀಯ ರೀತಿಯಲ್ಲಿ ದರೋಡೆ ನಡೆಸಿ ಪರಾರಿಯಾಗಿದ್ರು. ತಮಿಳು ಪತ್ರಿಕೆಯಲ್ಲಿ ಬಂದ ಸಿನಿಮಾದ ಒಂದು ವಿಮರ್ಶೆಯಿಂದ ಪ್ರೇರಿತರಾಗಿ ಈ ರೀತಿ ದರೋಡೆ ನಡೆಸಿದ್ದಾಗಿ ವಿಚಾರಣೆ ವೇಳೆ ದರೋಡೆಕೋರರು ಬಾಯ್ಬಿಟ್ಟಿದ್ದಾರೆ. ಕಳ್ಳತನಕ್ಕೂ ಸಿನಿಮಾಗಳು ಸ್ಫೂರ್ತಿಯಾಗ್ತವೆ ಅನ್ನೋದಕ್ಕೆ ಈ ಒಂದು ಘಟನೆ ಸಾಕ್ಷಿಯಾಗಿದೆ. ಜ್ಞಾನಭಾರತಿ ಠಾಣೆಯ ಜ್ಯೂರಿಸ್ಡಿಕ್ಷನ್ ಅಲ್ಲಿ ನಡೆದಂತಹ ಒಂದು ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಆರೋಪಿಗಳನ್ನು ಬಂಧಿಸಲಾಗಿದ್ದು, ಮಣಪ್ಪುರಂ ಫೈನಾನ್ಸ್ ನಲ್ಲಿ 2 ಕೋಟಿ ಮೌಲ್ಯದ ಚಿನ್ನಾಭರಣವನ್ನ ದರೋಡೆ ಮಾಡಿದಂತಹ ಆರೋಪಿಗಳು ತಮಗೆ ಸ್ಫೂರ್ತಿಯಾಗಿದ್ದು ಒಂದು ತಮಿಳು ಸಿನಿಮಾದ ವಿಮರ್ಶೆಯ ಪ್ರಿಂಟೆಡ್ ಕಾಪಿ ಅನ್ನೋದನ್ನ ಹೇಳಿದ್ದಾರೆ. ನ್ಯೂಸ್ ಪೇಪರ್ನಲ್ಲಿ ಆ ಒಂದು ವಿಮರ್ಶೆ ಪ್ರಕಟವಾಗಿತ್ತು. ಆ ಪ್ರಕಟಗೊಂಡಂತಹ ವಿಮರ್ಶೆಯನ್ನ ನೋಡಿ ಸ್ಫೂರ್ತಿ ಪಡೆದು ಈ ದರೋಡೆಯನ್ನ ಮಾಡಿರೋದಾಗಿ ಒಪ್ಕೊಂಡಿದ್ದಾರೆ.